ಧ್ಯಾನ ಮಾಡೋದ್ರಿಂದ ಮೈಂಡು ಡೈವರ್ಷನ್ ಇಂದ ಒಂದು ದಾರಿ ಕರ್ಕೊಂಡ್ಬರುತ್ತೆ. ನಿಶ್ಚಲತೆ ಅನ್ನೋದು ಇದ್ದೇ ಇರುತ್ತೆ. ನಾವು ಸುಮ್ಮನೆ ಹಾಗೆ ಕುತ್ಕೊಂಡಿದ್ರೆ ಮೈಂಡಲ್ಲಿ 108 ಓಡ್ತಾ ಇರುತ್ತೆ, 108 ಯೋಚನೆಗಳು ಬರ್ತಾ ಇರುತ್ತೆ. ನಾವು ಹಾಗೆ ಮಾಡಬೇಕು, ಇದನ್ನ ಸಂಪಾದನೆ ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಬಿಟ್ಟು ಧ್ಯಾನ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ದೇಹಕ್ಕೆ ಕೂಡ ಅದರಿಂದ ತುಂಬಾನೇ ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ, ಧ್ಯಾನ ಮೋಕ್ಷಕ್ಕೆ ದಾರಿನ? ಧ್ಯಾನ ಮಾಡೋದ್ರಿಂದ ಮೋಕ್ಷ ಸಿಗುತ್ತಾ ಅಂತ ಕೇಳ್ಬೋದು. ಈಗ ಎಷ್ಟೋ ಜನ ಅದನ್ನ ಕಂಡುಕೊಳ್ತಾ ಇದ್ದಾರೆ. ಧ್ಯಾನ ಮಾಡೋದ್ರಿಂದ ನೆಮ್ಮದಿ ಅಂತೂ ಸಿಗುತ್ತೆ, ಮೋಕ್ಷ ಸಿಗುತ್ತೋ ಇಲ್ವೋ ಸತ್ ಮೇಲೆ ಅದು ಗೊತ್ತಿಲ್ಲ. ಆದ್ರೆ ಇರೋವಾಗ ನೆಮ್ಮದಿ ಬೇಕು ಅಂದ್ರೆ ನಾವು ಧ್ಯಾನ ಮಾಡಬೇಕು ಅಂತ ಎಷ್ಟೋ ಜನ ಕಂಡುಕೊಂಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಎಷ್ಟೋ ಕಡೆ ನಾವು ಕೇಳ್ಬೋದು. ಸತ್ಸಂಗಗಳಲ್ಲಿ ಅದನ್ನ ಫಾಲೋ ಮಾಡಿಸ್ತಾ ಇದ್ದಾರೆ, ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ. ನಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇರುತ್ತೋ ಆ ವಿಷಯದ ಬಗ್ಗೆನೇ ಧ್ಯಾನ ಮಾಡಿ. ಒಟ್ಟಿನಲ್ಲಿ ದಿನದಲ್ಲಿ ಒಂದು 20 ನಿಮಿಷನಾದ್ರೂ ಕುತ್ಕೊಂಡು ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಎಷ್ಟೋ ಕಷ್ಟಗಳಿಗೆ ಪರಿಹಾರ ಕಂಡುಕೋಬಹುದು. ನಮ್ಮಲ್ಲಿ ನಾವು ಯಾರು ಅಂತ ತಿಳ್ಕೊಬಹುದು, ನಾವ್ ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಬಹುದು. ಅಂತ ಕೆಲಸಗಳನ್ನ ಮಾಡಿ ಅಂತ ತಿಳಿಸೋದಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡೋದ್ರಿಂದ ಮೈಂಡು ಡೈವರ್ಷನ್ ಇಂದ ಒಂದು ದಾರಿ ಕರ್ಕೊಂಡ್ಬರುತ್ತೆ. ನಿಶ್ಚಲತೆ ಅನ್ನೋದು ಇದ್ದೇ ಇರುತ್ತೆ. ನಾವು ಸುಮ್ಮನೆ ಹಾಗೆ ಕುತ್ಕೊಂಡಿದ್ರೆ ಮೈಂಡಲ್ಲಿ 108 ಓಡ್ತಾ ಇರುತ್ತೆ, 108 ಯೋಚನೆಗಳು ಬರ್ತಾ ಇರುತ್ತೆ. ನಾವು ಹಾಗೆ ಮಾಡಬೇಕು, ಇದನ್ನ ಸಂಪಾದನೆ ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಬಿಟ್ಟು ಧ್ಯಾನ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ದೇಹಕ್ಕೆ ಕೂಡ ಅದರಿಂದ ತುಂಬಾನೇ ಒಳ್ಳೆಯದು. ನಮ್ಮ ಹಿಂದಿನ ಕಾಲದಿಂದ ಅಂದ್ರೆ ಪುರಾತನ ಕಾಲದಿಂದನೂ ಕೆಲವಷ್ಟು ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಅವ್ರು ಹೇಳ್ತಾ ಇದ್ದೀವಿ ಧ್ಯಾನ ಮಾಡಿ. ಧ್ಯಾನ ಮಾಡೋದ್ರಿಂದ ಭೌತಿಕವಾದ ಜ್ಞಾನ, ಆತ್ಮದ ಜ್ಞಾನ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ. ಈಗಿರುವಂತ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ದಿನನಿತ್ಯ ಒಂದಲ್ಲ ಒಂದು ಸ್ಟ್ರೆಸ್ ಅನ್ನೋದು ಮೈಂಡ್ಗೆ ಇದ್ದೇ ಇರುತ್ತೆ. ಅದರಿಂದ ಅಶಾಂತಿ ಅನ್ನೋದು ಇದ್ದೇ ಇರುತ್ತೆ. ಇದರಿಂದ ಹೊರಗೆ ಬರಬೇಕು ಅಂದ್ರೆ ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು. ಈ ಸ್ಟ್ರೆಸ್ಫುಲ್ ಲೈಫ್ ಇಂದ ನಮಗೆ BP, ಶುಗರು ಇದೆಲ್ಲ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಇದರಿಂದ ನಾವು ಆಚೆ ಬರಬೇಕು ಅಂದ್ರೆ ಅಟ್ಲೀಸ್ಟ್ ದಿನಕ್ಕೆ 20 ನಿಮಿಷ ಧ್ಯಾನ ಮಾಡಬೇಕು. ಡಾಕ್ಟರ್ಗಳು ಅದಕ್ಕೆ ಹೇಳೋದು ಧ್ಯಾನ ತಪ್ಪದೆ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದು. ಯಾರಿಗೂ ಒಳ್ಳೇದಾಗುತ್ತೋ ಬಿಡುತ್ತೋ, ನಿಮಗೋಸ್ಕರ ನೀವು ಬದುಕಿ ಅಂತ ತಿಳಿಸ್ತಾರೆ. ಇನ್ನ ಧ್ಯಾನ ಮಾಡುವಾಗ ನಮ್ಮ ದೇಹದಲ್ಲಿರುವಂತ ಎಷ್ಟೋ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಈ ಚಕ್ರಗಳು ಆಕ್ಟಿವೇಟ್ ಆದಷ್ಟು ನಮ್ಮ ಜ್ಞಾನ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಬ್ರೈನ್ ಅಲ್ಲಿ ಇರುವಂತ ಕೆಲವಷ್ಟು ತರಂಗಗಳು ಅಂತ ಹೇಳ್ತಾರಲ್ಲ, ಅದ್ರ ವೇರಿಯೇಷನ್ ಅನ್ನೋದು ಆಗ ಗೊತ್ತಾಗುತ್ತೆ. ಈ ಡೆಲ್ಟಾ, ಗಾಮಾ ಈ ತರ ರೇಸ್ ಎಲ್ಲ ನಮ್ಮ ಮೈಂಡಲ್ಲಿ ಕೂಡ ಇರುತ್ತೆ. ಅಂತ ರೇಸ್ ಆಕ್ಟಿವೇಟ್ ಆದಷ್ಟು ನಾವು ಆಕ್ಟಿವ್ ಆಗ್ತಾ ಹೋಗ್ತೀವಿ. ಇನ್ನ ಎಷ್ಟೋ ಋಷಿಮುನಿಗಳು ನಮಗ್ ಗೊತ್ತಿರೋಂಗೆ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅದರಲ್ಲೂ ಆಲದ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಕಾರಣ ಇಷ್ಟೇ, ಅಲ್ಲಿ ದೇಹಕ್ಕೆ ಬೇಕಾಗಿರುವಂತ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ನಮ್ಮ ದೇಹಕ್ಕೆ ಈಗ ಯಾವುದೋ ಒಂದು ರೂಮ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಅಲ್ಲಿ ನಮಗ್ ಗೊತ್ತು ಇಂಗಾಲ ಡೈಆಕ್ಸೈಡ್ ಎಷ್ಟಿರುತ್ತೆ ಅಂತ, ಎಷ್ಟು ಜನ ಗೊತ್ತಿಲ್ಲದೆ ಇರ್ಬೋದು. ಅದರ ಬದಲು ಯಾವ್ದಾದ್ರು ಪರಿಸರ, ನೇಚರ್ ಅಲ್ಲಿ ಆಲದ ಮರದ ಕೆಳಗೋ ಇಲ್ಲ ಇನ್ನೊಂದು ಮರದ ಕೆಳಗೋ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ. ಅದರಿಂದ ಕೂಡ ದೇಹಕ್ಕೆ ಉಲ್ಲಾಸ ಅನ್ನೋದು ಸಿಗುತ್ತೆ. ಅದಕ್ಕೆ ಋಷಿಮುನಿಗಳು ಆಗಿನ ಕಾಲದಿಂದ ಅಲ್ಲಿ ಧ್ಯಾನ ಮಾಡಿ ಅಂತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅಂಥದ್ದನ್ನ ನಾವು ಕೂಡ ಪ್ರಾಕ್ಟೀಸ್ ಮಾಡೋಣ. ಮೋಕ್ಷ ಅನ್ನೋದು ಸತ್ಮೇಲೆ ಸಿಗುತ್ತೋ ಇಲ್ವೋ ಅನ್ನೋ ಯೋಚನೆ ಮಾಡೋದಕ್ಕಿಂತ ಈಗ ಮೋಕ್ಷನ ಕಂಡುಕೊಳ್ಳೋ ಅಂತ ಒಂದು ಕೆಲಸ ಮಾಡೋಣ. ಇನ್ನ ಬೇರೆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.